ನಮ್ಮ ಧರ್ಮ, ನಮ್ಮ ಹಿಂದೂ ಧರ್ಮ ಜಾತಿ ವ್ಯವಸ್ಥೆಗೆ ತನ್ನ ಒಪ್ಪಿಗೆ ಮುದ್ರೆಯನ್ನು ಕೊಟ್ಬಿಟ್ಟಿದೆ. ನೀವು ಯಾವುದೇ ಒಂದು ಗ್ರಂಥಗಳಲ್ಲಿ ನೋಡಿ ಏನು ಹೇಳ್ತಾರೆ, ವರ್ಣ ವ್ಯವಸ್ಥೆ ದೇವ್ರು ಮಾಡಿದ್ರು ಅಂತ ಹೇಳ್ಬಿಡ್ತಾರೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಅಂತ ಭಗವದ್ಗೀತೆಯಲ್ಲೇ ಹೇಳಿಸ್ಬಿಟ್ಟಿದೆ ದೇವ್ರ ಬಾಯಲ್ಲಿ. ಸೊ ಹಾಗಾಗಿ ನಾವು ಧರ್ಮನ ರಾಜಕೀಯಕ್ಕೆ ತಂದರೆ, ಸಾರ್ವಜನಿಕ ಜೀವನಕ್ಕೆ ತಂದರೆ ಮತ್ತೆ ಜಾತಿ ಪದ್ಧತಿಯನ್ನೇ ತಂದಂಗೆ ಅರ್ಥ ಆಗುತ್ತೆ. ಧರ್ಮ ಏನಿದ್ರು ಅದು ನಮ್ಮ ವೈಯಕ್ತಿಕ ಜೀವನದಲ್ಲಿರಬೇಕು, ನಮ್ಮ ಮನೆ ಒಳಗಿರಬೇಕು. ಆದರೆ ಅದಕ್ಕೆ ರಾಜಕೀಯನ ಬೆರೆಸಬಾರ್ದು. ಅದಕ್ಕೇನೆ ಜಾತ್ಯತೀತತೆ, ಧರ್ಮ ನಿರಪೇಕ್ಷತೆ ಅನ್ನೋದನ್ನ ನಮ್ಮ ಸಂವಿಧಾನದಲ್ಲಿ ಮೂಲ ತತ್ವವಾಗಿ ಸೇರಿಸಿರೋದು. ಧರ್ಮ ನಿರಪೇಕ್ಷತೆ ಅಥವಾ ಜಾತ್ಯತೀತತೆ ಅಂತಂದ್ರೆ ಏನು? ಧರ್ಮ ಮತ್ತು ರಾಜಕೀಯನ ಬೇರೆ ಬೇರೆ ಆಗಿರುವಂಥದ್ದು. ಸ್ಟೇಟ್ ಮತ್ತೆ ರಿಲಿಜನ್ ಶುಡ್ ಬಿ ಸಪರೇಟ್. ಯಾಕೆ ಅಂತಂದ್ರೆ ಎರಡು ಮಿಕ್ಸ್ ಆದ್ರೆ ಏನಾಗುತ್ತಪ್ಪ ಅಂತಂದ್ರೆ, ಯಾವುದು ಒಂದು ಧರ್ಮದ ಮಾತ್ರ ಅಧಿಕಾರ ಹೆಚ್ಚಾಗೋಗ್ಬಿಡುತ್ತೆ. ಅವ್ರು ಏನು ಹೇಳ್ತಾರೆ, ಈ ಕೋಮುವಾದಿಗಳು ಹಿಂದೂ ರಾಷ್ಟ್ರ ತರಬೇಕು ಅಂತ ಹೇಳ್ತಾರೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು, ಈ ದೇಶ ಏನಾದ್ರು ಹಿಂದೂ ರಾಷ್ಟ್ರ ಆದರೆ ಅದಕ್ಕಿಂತ ದೊಡ್ಡ ಅಪಾಯ ಈ ದೇಶಕ್ಕೆ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕಿಂತ ದೊಡ್ಡ ಮಾರಕ ಯಾವುದಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅಂತಂತಂದ್ರೆ, ಹಿಂದೂ ರಾಷ್ಟ್ರ ಆಗೋಯ್ತು ಅಂತಂತಂದ್ರೆ, ಈಗಾಗಲೇ ಹೇಳಿದಾಗ ಹಿಂದೂ ಧರ್ಮದ ಮೂಲ ಪರಿಕಲ್ಪನೆನೇ ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ. ಅದೇ ಮತ್ತೆ ಆ ವ್ಯವಸ್ಥೆನೇ ಬಂದ್ಬಿಡುತ್ತೆ. ನಾವೆಲ್ಲರೂ ಮತ್ತೆ ಶೋಷಿತರಾಗಬೇಕಾಗುತ್ತೆ. ಮತ್ತೆ ಅಲ್ಪಸಂಖ್ಯಾತರಂತೂ ಹೇಳಂಗೆ ಇಲ್ಲ, ಅವ್ರು ಎರಡನೇ ದರ್ಜೆಗೆ ಪ್ರಜೆಗಳಾಗಿ ಬದುಕಬೇಕಾಗುತ್ತೆ. ಸೊ ಹಾಗಾಗಿ ಹಿಂದೂ ರಾಷ್ಟ್ರ ಆದರೆ ಅದು ಶೋಷಣೆಯ ಒಂದು ವ್ಯವಸ್ಥೆನ ಮತ್ತೆ ವಾಪಸ್ ತಂದಂಗಾಗುತ್ತೆ. ಸೊ ಹಾಗಾಗಿ ಈ ಧರ್ಮ ಅನ್ನೋ ಅರ್ಥನ ಉಪಯೋಗಿಸ್ಕೊಂಡು ನಮ್ಮನ್ನು ಹೊಡಿಬೇಕು ಅಂತ ಕೆಲಸ ಮಾಡ್ತಾರ ಕೋಮುವಾದಿಗಳು. ಅದ್ರ ವಿರುದ್ಧ ಕೂಡ ನಾವು ಹೋರಾಟ ಮಾಡಬೇಕಾಗಿದ್ದು ನಮ್ಮ ಒಂದು ಬಹುಮುಖ್ಯವಾದಂತಹ ಹೋರಾಟದ ಮುಖ್ಯ ಭಾಗ ಆಗಿದೆ. ಸೊ ಇದನ್ನೆಲ್ಲ ನಾವು ಮಾಡಿದ್ರೆ ಮಾತ್ರ ನಾವು ಸಂಘಟಿತರಾಗಿ ನಮ್ಮ ಅಧಿಕಾರಗಳನ್ನು ಪಡ್ಕೊಳ್ಳೋಕ್ಕಾಗುತ್ತೆ, ನಾವು ಹಕ್ಕುಗಳನ್ನು ಪಡ್ಕೊಳ್ಳೋಕ್ಕಾಗುತ್ತೆ, ನಮ್ಮೆಲ್ಲ ಸಮುದಾಯದವ್ರನ್ನ ಮೇಲೆತ್ತಲಿಕ್ಕೆ ಸಾಧ್ಯ ಆಗುತ್ತೆ, ಉದ್ಧಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟೂ ಕೆಲಸಗಳನ್ನು ನಮ್ಮ ಹಿಂದಾವರಿದವ್ರು ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಕೂಡ ಮಂತ್ರಿ ಆಗಿದ್ದೀನಿ ಹೊಸದಾಗಿ. ತಂದೆಯವರು ಹಿಂದಾವರಿದವ್ರಿಗೋಸ್ಕರ 48 ವರ್ಷಗಳ ತಮ್ಮ ಇಡೀ ರಾಜಕೀಯ ಜೀವನದಲ್ಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಗಗಳಿಗೋಸ್ಕರ ದನಿ ಎತ್ಕೊಂಡು ಬಂದಿದ್ದಾರೆ. ಈಗ ಅವರು ಮುಖ್ಯಮಂತ್ರಿ ಸ್ಥಾನ ಕೆಳಗಿಳಿದ ಮೇಲೆ ನಾನು ಚುನಾವಣಾ ರಾಜಕೀಯದಲ್ಲಿ ಇರೋದಿಲ್ಲ, ಆದರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಈ ವರ್ಗಗಳ ದನಿಯ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅವರು ಏನು ಸಂಘಟನೆ ಮಾಡಿಕೊಟ್ಟಿದ್ದಾರೆ, ಅವರು ಏನು ನಮಗೆ ಒಂದು ರಾಜಕೀಯ ಶಕ್ತಿ ಕೊಟ್ಟಿದ್ದಾರೆ, ಆ ರಾಜಕೀಯ ಜಾಗೃತಿ ಮೂಡಿಸಿದ್ದಾರೆ, ಅದು ಸಾಯಬಾರ್ದು. ಆ ರಾಜಕೀಯ ಶಕ್ತಿ ನಮಗಿದೆ, ಅದು ನಾವು ಇನ್ನೂ ಹೆಚ್ಚು ಬೆಳೆಸ್ಕೊಂಡು ಹೋಗಬೇಕು. ನಾವು ಇನ್ನೂ ಹೆಚ್ಚು ಸಂಘಟಿತರಾಗಬೇಕು, ಇನ್ನೂ ಹೆಚ್ಚು ನಮ್ಮ ವರ್ಗಗಳಲ್ಲಿ ರಾಜಕೀಯ ಪ್ರಜ್ಞೆ ಬೆಳೆಸುವಂಥ ಕೆಲಸ ಮಾಡಬೇಕು. ಆ ಕೆಲಸನ ಮಾಡೋದಕ್ಕೆ ಎಲ್ಲ ಅಹಿಂದ ವರ್ಗದ ನಾಯಕರು ಕೈ ಜೋಡಿಸ್ಬೇಕು. ಬರೀ ನಾನು ಮಾತ್ರ ಅಲ್ಲ, ಎಲ್ಲರೂ ಅಹಿಂದ ವರ್ಗದ ನಾಯಕರಿದ್ದಾರೆ, ಅವರೆಲ್ಲರೂ ಕೈ ಜೋಡಿಸ್ಬೇಕು. ಅದು ಬರೀ MLAಗಳು ಮಿನಿಸ್ಟ್ರಿಗಳು ಮಾತ್ರ ಅಲ್ಲ, ಎಲ್ಲೆಲ್ಲಿ ಯಾವ್ಯಾವ ಹಂತದಲ್ಲಿ ಸಣ್ಣ ಸಣ್ಣ ನಾಯಕರಿಂದ ಹಿಡಿದು ಗ್ರಾಮ ಪಂಚಾಯತ್ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದ ತನಕ ಎಲ್ಲ ಹಂತದಲ್ಲೂ ಅಹಿಂದ ವರ್ಗದ ನಾಯಕರು ಕೈ ಜೋಡಿಸ್ಬೇಕು. ಈ ಒಂದು ಸಂಘಟನೆ ಬಲಪಡಿಸುವಂಥ ಕೆಲಸ ಮಾಡಬೇಕು. ಆವಾಗ ಮಾತ್ರ ನಮ್ಮ ಸಂಘಟನೆಗೆ ಜಯ ಸಿಗುತ್ತೆ, ಯಶಸ್ಸು ಸಿಗುತ್ತೆ, ಒಳ್ಳೆ ಭವಿಷ್ಯ ಸಿಗುವಂಥ ಕೆಲಸ ಸಿಗುತ್ತೆ. ನಾನು ಸಚಿವನಾಗಿ ಎಲ್ಲ ಜಿಲ್ಲೆಗಳಲ್ಲೂ ಭೇಟಿ ಕೊಟ್ಟು ಅಹಿಂದ ಮುಖಂಡರುಗಳನ್ನು ಭೇಟಿ ಮಾಡಿ ಸಂಘಟನೆ ಮಾಡಬೇಕು, ಅವರಿಗೆ ಶಕ್ತಿ ತುಂಬಬೇಕು ಅನ್ನೋ ಕೆಲಸ ಅನ್ನೋ ಒಂದು ಆಶೆನ ಇಟ್ಕೊಂಡಿದ್ದೀನಿ, ಒಂದು ಸಂಕಲ್ಪನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮಂಥ ಎಲ್ಲ ನಾಯಕರುಗಳು ಈಗಾಗಲೇ ಕೈ ಜೋಡಿಸಿದ್ದೀರಿ. ಮುಂದೆ ಕೂಡ ನಿಮ್ಮ ಸಹಕಾರ ಬೆಂಬಲ ಇದೇ ರೀತಿ ಇರಲಿ, ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ ಅಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಂಡು ಮನವಿ ಮಾಡಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.